ಡಿ ಕೆ ಶಿವಕುಮಾರ್ ಅಂತ ಇವತ್ತು ಹುಟ್ಟುಹಬ್ಬ. ಡಿ ಕೆ ಶಿವಕುಮಾರ್ ಅವರು ಒಬ್ಬ ವ್ಯಕ್ತಿ ಅಲ್ಲ, ಅವರು ಒಂದು ಶಕ್ತಿ ಅಂತ ಹೇಳಕ್ ಇಷ್ಟಪಡ್ತಾರೆ. ಯಾಕೆಂದ್ರೆ ಇವತ್ತು ಅವರು ಕಾಂಗ್ರೆಸ್ ಪಕ್ಷದ ಒಂದು ಶಕ್ತಿ, ನಮ್ಮೆಲ್ಲರ ಒಂದು ಶಕ್ತಿ. ಅವರು ಇವತ್ತು ನಮ್ಮ ಭಾರತ ದೇಶದಾದ್ಯಂತ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಶಕ್ತಿ ಅಂತಂದ್ರೆ ಅವರು ಒಂದು ಶಕ್ತಿ ಅನ್ನೋದಕ್ಕೆ ನಾವು ಇಷ್ಟಪಡ್ತೀವಿ. ಯಾಕೆಂತಂದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಏನೇ ಒಂದು ತೊಂದರೆ ಆಗಿದೆ ಅಂತಂದ್ರೆ ಅವರು ಮೊದಲನೇ ವ್ಯಕ್ತಿಯಾಗಿ ಬಂದು ನಿಲ್ತಾರೆ. ಹಂಗಾಗಿ ಆ ಭಗವಂತ ಅವರಿಗೆ ಹೆಚ್ಚಿನ ಆಯಸ್ಸು, ಆರೋಗ್ಯ, ಐಶ್ವರ್ಯ, ಒಳ್ಳೆಯ ಅಧಿಕಾರಗಳನ್ನ ಕೊಟ್ಟು ಆ ಭಗವಂತ ಕಾಪಾಡ್ಲಿ. ಮುಂಬರುವಂತ ದಿನಗಳಲ್ಲಿ ಅವರು ನಮ್ಮ ರಾಜ್ಯದ ಮುಖ್ಯಮಂತ್ರಿಯಾಗಿ ಬಂದು ನಮ್ಮ ಭಾರತ ದೇಶದಾದ್ಯಂತ ಕರ್ನಾಟಕ ರಾಜ್ಯವನ್ನ ಒಂದು ಮಾದರಿ ರಾಜ್ಯವನ್ನಾಗಿ ಅವರು ನಿರ್ಮಾಣ ಮಾಡ್ತಾರೆ ಅನ್ನೋ ನಂಬಿಕೆ ಇದೆ. ಮಾಡ್ಲಿ ಅಂತ ಹೇಳ್ಬಿಟ್ಟು ಭಗವಂತನಲ್ಲಿ ನಮ್ಮ ಎಲ್ಲ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಕಾರ್ಯಕರ್ತರು, ಮುಖಂಡರುಗಳು, ಅವರ ಅಭಿಮಾನಿಗಳು, ಪದಾಧಿಕಾರಿಗಳ ಪರವಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ, ಅವ್ರಿಗೆ ಭಗವಂತ ಒಳ್ಳೆಯ ಶಕ್ತಿ ಕೊಡ್ಲಿ, ನಮ್ಮ ರಾಜ್ಯ ನಿರ್ವಹಣೆ ಮಾಡುವಂತ ಒಂದು ಶಕ್ತಿ ಕೊಡ್ಲಿ ಅಂತ ಹೇಳ್ಬಿಟ್ಟು ಸಂದರ್ಭದಲ್ಲಿ ಕಾರ್ಯಕ್ರಮದಲ್ಲಿ ಏನೇನು ನಾವು ವರ್ಷ ಅವರ ಹುಟ್ಟುಹಬ್ಬವನ್ನ ಒಂದು ಡಿಫ್ರೆಂಟ್ ಆಗಿ ಒಂದು ಯುನೀಕ್ ಆಗಿ ಆಚರಣೆ ಮಾಡಬೇಕು ಅನ್ನೋದು ನಮ್ಮ ಒಂದು ಬಯಕೆ. ಅದೇ ರೀತಿ ಇವತ್ತು ಕಳೆದ ರಾತ್ರಿ ನಾವು ಕರೆಕ್ಟ್ 12 ಗಂಟೆ ಸರಿಯಾಗಿ ಅವ್ರ ಮನೆ ಹತ್ರ, ಸದಾಶಿವನಗರದಲ್ಲಿರುವಂತ ಮನೆ ಹತ್ರ ಹೋಗಿ ಮೊದಲನೇವರು ಅಂದ್ರೆ ಇಡೀ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದಷ್ಟು ಜನ ಮುಖಂಡರುಗಳು, ಕಾರ್ಯಕರ್ತರು, ಒಟ್ಟಾರೆ ಒಂದು 3 ಜನ ಹೋಗಿ ಈ ವರ್ಷದ ಹುಟ್ಟುಹಬ್ಬಕ್ಕೆ ಮೊದಲನೇವರು ನಾವೇ ವಿಶ್ ಮಾಡಿ ಅವ್ರಿಗೆ ನಮ್ಮ ಶಿಡ್ಲಘಟ್ಟ ಕ್ಷೇತ್ರದಿಂದ ಇವತ್ತು ಅವ್ರು ವಿಶ್ ಮಾಡಿ ನಾವೆಲ್ಲರೂ ಕೂಡ ಒಂದು ಸೇರಿ ಒಟ್ಟಾರೆ ಒಂದು 2 ಆನೆ ಕೊಟ್ಟು ಅವ್ರಿಗೆ ಆನೆ ಬಲ ಬರಲಿ ಅಂತ ಹೇಳ್ಬಿಟ್ಟು ಒಂದು 2 ಬೆಳ್ಳಿ ಆನೆ ಕೊಟ್ಟಿದೀವಿ. ಮುಂಬರುವಂತ ಒಂದು ಏನಿದೆ ಎಲ್ಲಾ ಚುನಾವಣೆಗಳನ್ನ ಎದುರಿಸುವಂತ ಶಕ್ತಿ ಅವರು ನಮ್ಗೆ ಕೊಡ್ಲಿ, ಭಗವಂತ ಅವ್ರಿಗೆ ಶಕ್ತಿ ಕೊಟ್ಟು ನಮ್ಮನ್ನೆಲ್ಲ ಬೆಳೆಸ್ಕೊಂಡು ಹೋಗುವಂತ ಶಕ್ತಿ ಕೊಡ್ಲಿ ಅಂತ ಹೇಳ್ಬಿಟ್ಟು ನಾವೆಲ್ಲರೂ ಕೇಳ್ಕೊಂಡಿದ್ದೀವಿ. ಸರ್, ಏನು ಶಿಡ್ಲಘಟ್ಟದಲ್ಲಿ ಬಹಳ ದಿನಗಳಿಂದ ಕಾಂಗ್ರೆಸ್ನಲ್ಲಿ ಒಗ್ಗಟ್ಟಿನ ಕೊರತೆ ಎದ್ದು ಕಾಣಿಸ್ತಾ ಇದೆ. ರಾಜೀವ್ ಗೌಡರು ಇನ್ಆಕ್ಟಿವ್ ಆಗಿರೋದ್ರಿಂದ ಅದನ್ನ ಯಾವಾಗ ಬೇಗ ಸರಿಪಡಿಸ್ಕೊಳ್ತಾರೋ ಅಂತೇಳಿ ಈಗ ಸಭೆಯಲ್ಲಿ ಕೆಲವು ನಾಯಕರು ಹೇಳಿದ್ರು, ರಾಜೀವ್ ಗೌಡರಿಗೆಲ್ಲ ಮರೆತು ಬೇಗ ಸಂಘಟನೆ ಮಾಡಬೇಕು, ಕೆಲವೆಲ್ಲ ಊರುಗಳಿಗೆ ಹೋಗ್ಬೇಕು, ಮತ್ತೆ ಸಂಘಟನೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಏನ್ ಸರ್ ಈಗ ತಮ್ಗೆಲ್ಲ ತಿಳಿದಿರುವಂತೆ ಈಗ ಏನಾಯ್ತು, ಒಂದು 2-3 ತಿಂಗಳಿಂದ ನಮ್ದು ಏನೋ ಕಾರಣಾಂತರಗಳಿಂದ ಅದು ತೊಂದರೆ ಆಗಿರ್ಬೋದು. ಇಲ್ಲಿ ರಾಜಕೀಯದಲ್ಲಿ ಒಳ್ಳೇದಕ್ಕೋ ಕೆಟ್ಟದಕ್ಕೋ ಅದು ಬಂದೋಗಿದೆ. ಆದರೂ ಕೂಡ ನನಗೆ ಆ ಒಂದು ತೊಂದರೆಯಲ್ಲಿ ಇದ್ದಿದ್ರಿಂದ ನನ್ನ ಪಕ್ಷ ಸಂಘಟನೆಯಲ್ಲಿ ಮೊದಲಷ್ಟು ತೊಡಗಿಸ್ಕೊಳಕ್ ಆಗದೆ ಇರೋದ್ರಿಂದ ಈ ಕ್ಷಣದಿಂದನೂ ಪ್ರತಿಯೊಂದು ಬೂತಲ್ಲೂ ಕೂಡ ಪ್ರತಿಯೊಂದು ಹಳ್ಳಿಗೂ ಹೋಗಿ ಪಕ್ಷ ಸಂಘಟನೆ ಮಾಡುವಂತ ಕೆಲಸ ಮಾಡ್ತೀನಿ. ಈಗಾಗಲೇ ನಾನು ಡಿ ಕೆ ಶಿವಕುಮಾರ್ ಅವರು ನಿನ್ನೆ ಹೇಳಿದ್ರು ನನಗೆ, ಈಗ ಮುಂಬರುವಂತ ಚುನಾವಣೆಗಳು, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಗ್ರಾಮ ಪಂಚಾಯತಿ ಚುನಾವಣೆಗಳು, ನಗರಸಭೆ ಚುನಾವಣೆಗಳು ಬರ್ತಾ ಇದೆ. ಅದರ ಎಲ್ಲರ ಜವಾಬ್ದಾರಿ ಕೂಡ ಕಾಂಗ್ರೆಸ್ ಪಕ್ಷದ ಕಂಪ್ಲೀಟ್ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಜವಾಬ್ದಾರಿ ನಿನ್ನ ಮೇಲೆ ಇದೆ, ಅದನ್ನ ನಿರ್ವಹಿಸ್ಕೊಂಡು ಹೋಗುವಂತ ಜವಾಬ್ದಾರಿ ನಿಂದು ಅಂತ ಹೇಳಿದ್ದಾರೆ. ಹಂಗಾಗಿ ಹಿಂದಿನಿಂದಾನೇ ಅವ್ರ ಹುಟ್ಟುಹಬ್ಬ ಆಚರಣೆ ಮಾಡಿ ಅವ್ರ ಹುಟ್ಟುಹಬ್ಬಕ್ಕೆ ಉಡುಗೊರೆಯಾಗಿ ನಾನು ಏನನ್ನ ಕೊಡ್ಬೇಕು ಅನ್ಕೊಂಡಿದೀನಿ ಅಂತಂದ್ರೆ, ನಾನು ಎಲ್ಲ ನಮ್ಮ ಶಿಡ್ಲಘಟ್ಟ ಏನು ವಿಧಾನಸಭಾ ಕ್ಷೇತ್ರದಲ್ಲಿರುವಂತಹ ಮುಂಬರುವಂತ ಚುನಾವಣೆಗಳಿದಾವೆ, ಆ ಎಲ್ಲ ಸ್ಥಳೀಯ ಚುನಾವಣೆಗಳಲ್ಲೂ ಗೆದ್ದು ನಾವು ಅವರಿಗೆ ಅದನ್ನೇ ಒಂದು ಹುಟ್ಟುಹಬ್ಬದ ಉಡುಗೊರೆಯಾಗಿ ಕೊಡಬೇಕು ಅಂತ ಇವತ್ತಿನಿಂದಲೇ ನಾನು ಬೂತ್ ಮಟ್ಟದಲ್ಲಿ ಎಲ್ಲ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು, ಮುಖಂಡರನ್ನ ಒಗ್ಗೂಡಿಸ್ಕೊಂಡು ಹೋಗಂತ ಕೆಲಸ ಮಾಡ್ತೀನಿ ಅನ್ನೋ ಮಾತನ್ನ ಹೇಳಕ್ ಇಷ್ಟಪಡ್ತೀನಿ. ಸರ್, ಇನ್ನೊಂದು ಕ್ವಶನ್ ರೈಸ್ ಆಯ್ತು. ಸರ್ಕಾರಿ ಅಧಿಕಾರಿಗಳು, ಸರ್ಕಾರಿ ಕೆಲಸಗಳು ಜನರದ್ದು ಆಗ್ತಾನೆ ಇಲ್ಲ. ಇದ್ರ ಬಗ್ಗೆ ರಾಜೀವ್ ಗೌಡರು ಧ್ವನಿ ಎತ್ತಬೇಕು ಇನ್ಮೇಲೆ. ಯಾಕಂತ ಹೇಳಿದ್ರೆ ಈಗ ಸುಮಾರು ಸಾರ್ವಜನಿಕರದು ನೆನೆಗುದಿಗೆ ಬೀಳ್ತಾ ಇದೆ ಕೆಲಸಗಳು. ಅದ್ರ ಬಗ್ಗೆ ತಾವು ಹೇಳ್ಬೇಕಂತ ಹೇಳಿದ್ರೆ ಸರ್. ಇದು ಹೌದು, ಖಂಡಿತವಾಗ್ಲೂ ನಿಜ. ಯಾಕೆಂತಂದ್ರೆ ಈಗ ಮೊದಲನೇದಾಗಿ ನಮ್ಮ ಮೂಲಭೂತ ಸೌಲಭ್ಯಗಳೇನು, ಕುಡಿಯೋ ನೀರಿಗೆ ಭಾರಿ ತೊಂದರೆ ಆಗ್ತಾ ಇದೆ. ನನಗೂ ಸುಮಾರು ಜನ ಎಲ್ಲ ಲೀಡರ್ಗಳು ಫೋನ್ ಮಾಡಿ ಹೇಳ್ತಾ ಇದ್ರು, ಅಣ್ಣ ಹಳ್ಳಿಗಳಲ್ಲಿ ಕುಡಿಯೋ ನೀರು ವಾರಕ್ಕೊಂದ್ಸರಿ ನೀರು ಬಿಡ್ತಾ ಇಲ್ಲ. ಇಲ್ಲಿ ನಗರದಲ್ಲೂ ಅಷ್ಟೇ ಪ್ರತಿಯೊಬ್ಬರು ಇಲ್ಲಿ ಹಾಹಾಕಾರ ಶುರುವಾಗಿದೆ, ಕುಡಿಯೋ ನೀರಿಗೆ ಬಹಳ ತೊಂದರೆ ಆಗ್ತಾ ಇದೆ. ಇದನ್ನ ಒಂದು ನಿಭಾಯಿಸುವಲ್ಲಿ ಇಲ್ಲಿ ಏನು ಸ್ಥಳೀಯ ಶಾಸಕರಿದ್ದಾರೆ ಅವ್ರ ಕೈಲಿ ಆಗ್ತಾ ಇಲ್ಲ. ಇದಕ್ಕೇನಾದ್ರು ಒಂದು ಸೂಕ್ತ ಇದು ಪರಿಹಾರ ಕಂಡುಕೋಬೇಕು ಅನ್ನೋ ಮಾತನ್ನು ಕೂಡ ಹೇಳಿದ್ರು. ನಾನು ಇದನ್ನೂ ಕೂಡ ಚರ್ಚೆ ಮಾಡಿದೆ, ಡಿ ಕೆ ಶಿವಕುಮಾರ್ ಅವರು ಚರ್ಚೆ ಮಾಡಿದಾಗ ಅವ್ರು ಹೇಳಿದ್ರು, ಎಲ್ಲ ಜಿಲ್ಲಾ ಮಟ್ಟದಲ್ಲಿ ಡಿಸಿಗಳಿಗೆ ಅದಕ್ಕೆ ಸಫಿಶಿಯಂಟ್ ಆಗಿ ಕುಡಿಯೋ ನೀರಿಗೆ ಯಾವುದೇ ತರ ತೊಂದರೆ ಆಗಬಾರ್ದು, ಡಿಸಿಗಳಿಗೆ ಅದಕ್ಕೆ
ಸಫಿಶಿಯಂಟ್ ಫಂಡ್ಸ್ ಕೊಟ್ಟಿದೀವಿ, ಹಂಗಾಗಿದ್ರೆ ಡಿ ಸಿ ಅವ್ರಿಗೆ ಗಮನಕ್ಕೆ ತಗೊಂಬರ್ರಿ, ಅಲ್ಲಿ ಆಗ್ಲಿಲ್ಲ ಅಂದ್ರೆ ಖಂಡಿತವಾಗ್ಲೂ ನನ್ನ ಗಮನಕ್ಕೆ ತಗೊಂಬರ್ರಿ, ನಾನು ನಿಮ್ಗೆ ಸಹಕಾರಿಯಾಗಿರ್ತೀನಿ ಅನ್ನೋ ಮಾತು ಹೇಳಿದ್ದಾರೆ. ಪ್ರತಿಯೊಬ್ಬ ನಮ್ಮ ಏನು ನಾಗರಿಕರಿದ್ದಾರೆ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಾದ್ಯಂತ ಎಲ್ಲೇ ತೊಂದರೆಗಳಿರಲಿ ಅವರ ತೊಂದರೆಗಳನ್ನ ಧಾವಿಸಿ ಪರಿಹಾರ ಕಂಡುಕೊಳ್ಳುವಂತ ಕೆಲಸ ಖಂಡಿತವಾಗ್ಲೂ ಮಾಡ್ತೀನಿ. ಅಧಿಕಾರಿಗಳು ಯಾರು ಕೆಲಸ ನಿರ್ವಹಿಸ್ತಿಲ್ಲ ಖಂಡಿತವಾಗ್ಲೂ ನಾನು ಅವತ್ತು ಇದ್ದೀನಿ, ಇನ್ನು ಮುಂದೆನೂ ಇರ್ತೀನಿ. ಯಾವುದೇ ಕಾರಣಕ್ಕೂ ಇದ್ರಂತ ಮಾತೇನಿಲ್ಲ. ನಮ್ಮ ಜನಕ್ಕೆ ತೊಂದರೆ ಆಗ್ತಾ ಇದೆ, ನಮ್ಮ ಜನ ಕಷ್ಟದಲ್ಲಿದ್ದಾರೆ ಅಂದ್ರೆ ಅವ್ರ ಪರವಾಗಿ ಎಲ್ಲೇ ಆಗ್ಲಿ ಯಾರ ಹತ್ರನೇ ಆಗ್ಲಿ ನಾನು ಒಂದು ದಂಡಿಸಿ ಅವ್ರಿಗೆ ಏನ್ ಕೆಲಸ ಕೇಳಬೇಕು ಕೇಳಿಸುವಂತ ಕೆಲಸ ಖಂಡಿತವಾಗ್ಲೂ ಮಾಡ್ತೀನಿ ಅಂತ ಹೇಳಕ್ ಇಷ್ಟ. ಸರ್, ಮೊನ್ನೆ ನಡೆದಂತ ಉಪಚುನಾವಣೆಯಲ್ಲಿ ತಮ್ಮ ಪಾತ್ರವನ್ನು ಸಾಕಷ್ಟಿದೆ. ಮುಂದಿನ ದಿನಗಳು ಈ ಕ್ಷೇತ್ರದಲ್ಲಿ ಚುನಾವಣೆ ಬರ್ತಾ ಇದ್ದಾವೆ, ತಾವು ಯಾವ ಉದ್ದೇಶ ಅನಿಸಿದೆ ಸರ್? ಖಂಡಿತವಾಗ್ಲೂ ಹೇಳ್ತೀನಿ, ನಮ್ಮಲ್ಲಿ ಈಗ 34 ಪಂಚಾಯತಿಗಳಲ್ಲಿ ಈಗಾಗಲೇ 4 ಪಂಚಾಯತಿ ಚುನಾವಣೆ ನಡೆದಿದೆ, ಇನ್ನು 30 ಪಂಚಾಯತಿಗಳು ಚುನಾವಣೆ ಇದೆ. ಆ ಚುನಾವಣೆಯಲ್ಲಿ 30ಕ್ಕೆ 30 ಕಾಂಗ್ರೆಸ್ ಪಂಚಾಯತಿಗಳು ಬರಬೇಕು. ಅದಕ್ಕೆ ಏನು ಶ್ರಮಿಸಬೇಕು, ಬೂತ್ ಮಟ್ಟದಲ್ಲಿ ಪ್ರತಿಯೊಂದು ಹಳ್ಳಿಗೂ ಹೋಗಿ ನಮ್ಮ ಕಾಂಗ್ರೆಸ್ ಮುಖಂಡರನ್ನೆಲ್ಲ ಒಗ್ಗೂಡಿಸಿ ಏನು ನಮ್ಮ ಬೆನ್ನೆಲುಬಿಗೆ ನಮ್ಮ ಡಿ ಕೆ ಶಿವಕುಮಾರ್ ಇರ್ಬೋದು, ಸಿದ್ದರಾಮಯ್ಯ ಇರ್ಬೋದು ನಮ್ಮ ಸಹಕಾರಿಯಾಗಿದ್ದಾರೆ. ಈಗ ನಮಗೂ ಕೂಡ ನಮ್ಮ ರಾಜ್ಯದಲ್ಲೇ ಇಡೀ ನಮ್ಮ ಕರ್ನಾಟಕ ರಾಜ್ಯದಾದ್ಯಂತ ಇವತ್ತು ನಾವು ಏನು ಚುನಾವಣಾ ಪೂರ್ವವಾಗಿ ಏನು ನಾವು ಗ್ಯಾರಂಟಿಗಳನ್ನ ಅನೌನ್ಸ್ ಮಾಡಿದ್ವಿ, ಆ ಗ್ಯಾರಂಟಿಗಳನ್ನೆಲ್ಲವನ್ನೂ ಕೂಡ ಇವತ್ತು ನಾವು ಕೊಡೋದ್ರಲ್ಲಿ ಸಕ್ಸಸ್ ಆಗಿದ್ದೀವಿ. ಹಂಗಾಗಿ ಮುಂಬರುವಂತ ಚುನಾವಣೆಗಳನ್ನ ಖಂಡಿತವಾಗ್ಲೂ ಒಳ್ಳೆ ರೀತಿಯಲ್ಲಿ ಎದುರಿಸಿ 30ಕ್ಕೆ 30 ಪಂಚಾಯತಿಗಳಲ್ಲಿ ನಮ್ಮ ಏನು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ ಇದೆ, ಕ್ಷೇತ್ರದಲ್ಲಿ ಎಲ್ಲವನ್ನೂ ಅಧಿಕಾರಕ್ಕೆ ಬರೋ ರೀತಿಯಲ್ಲಿ ಮಾಡಬೇಕು. ಅದಕ್ಕೆ ಪಣ ತೊಟ್ಟಿದೀವಿ, ಎಲ್ಲ ನಮ್ಮ ಮುಖಂಡರುಗಳ ಸಹಕಾರದೊಂದಿಗೆ ಖಂಡಿತ ಮಾಡ್ತೀನಿ ಅನ್ನೋ ಮಾತನ್ನ ಹೇಳ್ತಾ, ಅದೇ ರೀತಿ ನಮ್ಮ ನಗರಸಭಾ ಚುನಾವಣೆಗಳು ಕೂಡ ಅವು ಕೂಡ ಬರೋದಿದೆ. ಅದರಲ್ಲೂ 31 ವಾರ್ಡ್ ಇದೆ, 31 ವಾರ್ಡ್ ನ ಗೆಲ್ಸ್ಕೊಂಡ್ ಬರೋದಕ್ಕೆ ಶಕ್ತಿಯಾಗಿ ನಿಂತ್ಕೋತೀನಿ ಅನ್ನೋ ಮಾತನ್ನು ಹೇಳಕ್ ಇಷ್ಟ. ಸರ್, ಇನ್ನೊಂದು 2023ರಲ್ಲಿ ನಿಮ್ಗೆ ರಾಜಕೀಯವನ್ನು ಗುರುಗಳಾಗಿ ಇದ್ದಂತ ಯು ಮುನಿಯಪ್ಪನವರು ಇವತ್ತು ಅನಾರೋಗ್ಯದಿಂದ ಇದ್ದಾರೆ. ಮತ್ತೆ ನಿಮ್ಮ ಜೊತೆಯಲ್ಲಿ ಕ್ಯಾನ್ವಾಸ್ ಎಲ್ಲ ಲಾಸ್ಟ್ ಟೈಮ್ ಬಂದಂತವ್ರು ಈಗ ಬೇರೆ ಬಣದ ಜೊತೆ ಇದ್ದಾರೆ. ಇದು ಬಣ ರಾಜಕೀಯನ ಯಾವ ತರ ನೋಡ್ತೀರಿ ಸರ್? ಈಗ ನಾನು ಹೇಳ್ತಿದ್ದೀನಿ, ವಿ ಮುನಿಯಪ್ಪ ದೇವ್ರಂತ ಮನುಷ್ಯರು, ಅವ್ರ ಮಗು ತರ ಮನಸ್ಸು. ಯಾಕಂದ್ರೆ ಅವ್ರು ನಾನು ಹೇಳ್ತಿದ್ದೀನಿ, ಇನ್ನೂ 100 ವರ್ಷಗಳ ಕಾಲ ಅವರು ಚೆನ್ನಾಗಿರ್ಬೇಕು. ನಿನ್ನೆ ಹೋಗಿ ಅದಕ್ಕೆ ಅವ್ರ ಪಾದಗಳಿಗೆ ನಮಸ್ಕಾರ ಮಾಡಿ ಅವ್ರ ದೇವರು ಒಳ್ಳೇದ್ ಮಾಡ್ಲಿ, ಅವರು ಮುಂಬರುವಂತ ಚುನಾವಣೆಗಳಿಗೆ ಅವ್ರು ಬಂದು ನಮ್ಗೆ ಶಕ್ತಿಯಾಗಿರ್ಲಿ, ಅವ್ರ ಮಾರ್ಗದರ್ಶನ ಕೊಡ್ಲಿ ಅಂತ ಹೇಳ್ಬಿಟ್ಟು ಹೋಗಿ ಆ ಭಗವಂತನಲ್ಲೂ ಕೇಳ್ಕೊಳ್ತಾ ಅವ್ರು ಹೋಗಿ ನಾನು ಹೋಗಿ ಅವ್ರ ಹತ್ರ ಕೋರ್ಕೊಂಡು ಬಂದಿದ್ದೀನಿ. ಹಂಗಾಗಿ ನಾನು ಹೇಳೋದೇನಂದ್ರೆ, ವಿ ಮುನಿಯಪ್ಪನವರು ದೇವರಂತ ಮನುಷ್ಯರು. ಅವ್ರಿಗೆ ಏನಾಯ್ತು ಲಾಸ್ಟ್ ಟೈಮ್ ಕೋವಿಡ್ ಸಂದರ್ಭದಲ್ಲಿ, ಆ ಕೋವಿಡ್ ಇದಾದಾಗ ಅವ್ರು ಕೋಮಾಗ್ ಹೋದಂತ ಪರಿಸ್ಥಿತಿ, ಅವಾಗ್ಲಿಂದನೂ ಅವ್ರಿಗೆ ಅನಾರೋಗ್ಯ ಕಾರಣದಿಂದ ಅವ್ರಿಗೆ ಗೊತ್ತಾಗ್ತಾ ಇಲ್ಲ, ಅವ್ರಿಗೆ ಏನ್ ಮಾಡ್ತಾ ಇದೀನಿ ಅನ್ನೋ ಒಂದು ವಿಚಾರ ಕೂಡ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಹಂಗಾಗಿ ಅವ್ರದ್ದು ಮನಸ್ಸು ಒಂದು ಸಣ್ಣ ಮಗು ತರ. ಅವ್ರನ್ನ ನಾವು ದೇವರ ಸಮಾನ ಅಂತ ಹೇಳಕ್ ಇಷ್ಟಪಡ್ತೀನಿ. ಅವ್ರು ಆಕ್ಚುಲಿ ನಿಜ ಹೇಳ್ತಿದ್ದೀನಿ, ಡಿ ಕೆ ಶಿವಕುಮಾರ್ ಅವ್ರ ಮನೇಲಿ ಕರೆದ್ಬಿಟ್ಟು ಡಿ ಕೆ ಶಿವಕುಮಾರ್ ಅವ್ರ ಹತ್ರ ಆಲ್ಮೋಸ್ಟ್ 1 ಗಂಟೆ ಕಾಲ ಚರ್ಚೆ ಮಾಡೋದು. ಕೇಳಿದ್ರು, ನನ್ಗೂ ಹೇಳಿದ್ರು, ಮುನಿಯಪ್ಪ ಅವರು ನನ್ನ ಸ್ನೇಹಿತ ಕಣೋ, ಹೆಂಗೆ ಅವರು ಡಿ ಕೆ ಅವರು ಮಾತಾಡೋಂಥ ವಿಧದಲ್ಲಿ ಹೇಳಿದ್ರು, ಮುನಿಯಪ್ಪ ಬಂದು ನನ್ನ ಸ್ನೇಹಿತ, ಇವತ್ತು ಹೇಳ್ತಿದ್ದೀನಿ ಕಾಂಗ್ರೆಸ್ ಪಕ್ಷ ಇಷ್ಟು ಚೆನ್ನಾಗಿ ಕಟ್ಕೊಂಡ್ ಬಂದಿದ್ದಾರೆ, ಇವತ್ತು ಅಪ್ಪನ್ಗೆ ಆರೋಗ್ಯ ಸರಿ ಇಲ್ಲ, ಮುಂದೆ ಅವ್ರು ಏನು ಹಿಂದೆ ಪಕ್ಷ ಕಟ್ಕೊಂಡ್ ಬಂದಿದ್ರು ಆ ಕಾರ್ಯಕರ್ತರು ಮುಖಂಡರುಗಳನ್ನು ಎಲ್ಲ ಕೂಡ ನೀವು ಒಗ್ಗೂಡಿಸ್ಕೊಂಡು ಕರ್ಕೊಂಡು ಹೋಗೋ ಜವಾಬ್ದಾರಿ ನಿಂದು ಅಂತ ಹೇಳ್ಬಿಟ್ಟು ಡಿ ಕೆ ಶಿವಕುಮಾರ್ ಅವರು ಮುನಿಯಪ್ಪನವ್ರ ಮುಖಾಂತರನೇ ಹೇಳಿಸಿದ್ರು. ಮುನಿಯಪ್ಪನವರು ಕೂಡ ಹೇಳಿದ್ರು, ನೋಡಪ್ಪ ಇನ್ ಮುಂದೆ ನಮ್ಮ ಪಕ್ಷದಲ್ಲಿ ಇರುವಂತಹ ಕಾರ್ಯಕರ್ತರುಗಳಿಗೆ ಯಾವುದೇ ತೊಂದರೆ ಬಂದರೂ ಕೂಡ ನೀನೇ, ನಾನು ಏನ್ 40 ವರ್ಷಗಳ ಕಾಲ ನಡೆಸ್ಕೊಂಡ್ಬಂದೆ, ಮುಂಬರುವಂತ ದಿನಗಳಲ್ಲಿ ನೀನೇ ನಡೆಸ್ಕೊಂಡು ಹೋಗ್ಬೇಕು ಅನ್ನೋ ಮಾತು ಕೊಟ್ಟು ಎಲ್ಲ ಮುಖಂಡರುಗಳು ಕರೆದು ಅವ್ರ ಸಮ್ಮುಖದಲ್ಲಿ ನನಗೆ ಮಾತು ಕೂಡ ಕೊಟ್ಟು ಹೇಳಿದ್ರು ಅವರು. ಅದೇ ರೀತಿ ಈಗ ಏನಾಗ್ತಾ ಇದೆ ಪಾಪ ಅವ್ರಿಗೆ ಗೊತ್ತಾಗ್ತಾ ಇಲ್ಲ, ಅವ್ರು ಎಲ್ಲೂ ಒಂದು ಬಾಯಿಂದ ಹೇಳಲಿಲ್ಲ. ನನಗೆ ಹೇಳಿದ್ದಾರೆ, ಏನಂತ ಹೇಳಿದ್ದಾರೆ, ಮುಂದಿನ ನಿಮ್ಮ ಏನು ನಾಯಕರು ಹಿಂದೆ ನನಗೆ ಸಹಕಾರ ಕೊಟ್ಟಿದ್ರಿ, ಮುಂಬರುವ ನಮ್ಮ ಕಾಂಗ್ರೆಸ್ ಪಕ್ಷ ನಡೆಸ್ಕೊಂಡು ಹೋಗಂತ ನಾಯಕರು ಯಾರಾದ್ರೂ ಇದ್ರೆ ಅದು ರಾಜೀವ್ ಗೌಡ ಮಾತ್ರ. ರಾಜೀವ್ ಗೌಡನ ಜೊತೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ವಿ ಮುನಿಯಪ್ಪನವರೇ ಸುಮಾರು ಕಾರ್ಯಕ್ರಮಗಳಲ್ಲಿ ಹೇಳಿದ್ದಾರೆ. ಆ ವಿಡಿಯೋಗಳು ನಮ್ಮ ಹತ್ರ ಇದೆ, ಆ ಫೋಟೋಗಳು ಕೂಡ ಇದೆ. ಅವ್ರಿಗೆ ಇವಾಗ ಏನಾಗ್ತಾ ಇದೆ ಮಾತಾಡಕ್ಕೆ ಆಗ್ತಾ ಇಲ್ಲ. ಹಂಗಾಗಿ ಇವಾಗ ಏನಾಗ್ತಾ ಇದಾರೆ ಪಾಪ ಅವ್ರಿಗೆ ಇದು ಕೂಡ ಗೊತ್ತಾಗ್ತಿಲ್ಲ, ಮಗು ತರ ಆಗಿದ್ದಾರೆ ಅವರು. ಹಂಗಾಗಿ ಇವಾಗ ಅವ್ರು ಇಲ್ಲೂ ಅಷ್ಟೇ ನೋಡಿ ನನಗೆ ಹೇಳಿದ್ದಾರೆ, ಪಕ್ಷ ಮುಂದೆ ನಡೆಸ್ಕೊಂಡು ಹೋಗ್ಬೇಕಾದ್ರೆ ರಾಜೀವ್ ಗೌಡ್ರು ಜವಾಬ್ದಾರಿ ಅಂತ. ಈಗ ಏನಾಗುತ್ತೆ, ಎಲ್ಲರೂ ಕೂಡ ಈ ಕಾಂಗ್ರೆಸ್ ಯಾರೇ ಕಾರ್ಯಕರ್ತರು ಬರ್ಲಿ ಮುಖಂಡರು ಬರ್ಲಿ ಅವ್ರೊಟ್ಟಿಗೆ ಫೋಟೋಗೆ ಕೂರಿಸ್ಕೊಂತಾರೆ ಬಿಟ್ರೆ ಪಾಪ ಅವ್ರ ಬಾಯಿಂದ ಯಾವತ್ತೂ ಕೂಡ ಇನ್ನೊಬ್ರು ಮಾಡ್ರಿ ಇನ್ನೊಬ್ರು ನಡೆಸ್ಕೊಂಡು ಹೋಗ್ತಾರೆ ಅನ್ನೋ ಮಾತನ್ನು ಹೇಳಲೇ ಇಲ್ಲ ಅವರು.
ಹೇಳಿದ್ರೆ ಎಲ್ಲಾದ್ರೂ ಬೇಕಾದ್ರೆ ಹೇಳ್ಬೋದು, ಅದು ಸುಮ್ಮನೆ ಅದನ್ನ ಮಿಸ್ಯೂಸ್ ಮಾಡ್ತಿದ್ದಾರೆ. ನನಗೆ ಹೇಳಿರೋ ಸತ್ಯ ಅದನ್ನ ಡಿ ಕೆ ಶಿವಕುಮಾರ್ ಅವರು ಮುಂದೆನೂ ಹೇಳಿದ್ದಾರೆ, ಮತ್ತೆ ಜನ ಶಿಡ್ಲಘಟ್ಟದ ಎಲ್ಲ ಮುಖಂಡರುಗಳು ಕಾರ್ಯಕರ್ತರನ್ನ ಕರೆಸಿ ಹೇಳಿದ್ದಾರೆ. ಹಂಗಾಗಿ ಅವ್ರು ಏನು ಅವತ್ತು ಮಾತು ಕೊಟ್ಟಿದ್ದಾರೆ ಅದನ್ನ ನಡ್ಸ್ಕೊಂಡು ಹೋಗ್ಬೇಕಾಗಿರೋದು ನನ್ನ ಜವಾಬ್ದಾರಿ. ಅದನ್ನ ಇವತ್ತು ನಡ್ಸ್ಕೊಂಡು ಹೋಗ್ತೀನಿ, ಇವತ್ತು ನಡೆಸ್ತೀನಿ, ಮುಂದೆನೂ ನಡ್ಸ್ಕೊಂಡು ಹೋಗ್ತೀನಿ ಅನ್ನೋ ಮಾತನ್ನ ಹೇಳಕ್ ಇಷ್ಟಪಡ್ತೀನಿ.